ಅಪಾಯಿಂಟ್ಮೆಂಟು ಮಂಡೇ ಸಿಕ್ಕಾಗ ನಿರ್ಮಲಾ ಸೀತಾರಾಮರು ಅವ್ರೇನು ಹೇಳಿದರು, ನನಗೆ ಈ ಸರಿ ನಿಮ್ಮ ಜೊತೆಗೆ ಈಗ ಮಾತಾಡೋಕ್ಕಾಗಲ್ಲ, ನನ್ನ ಪರ್ಸನಲ್ ಸೆಕ್ರೆಟ್ರಿ ನಮ್ಮ ಪಿ ಎದವರಿಗೆ ನಾನು ಹೇಳ್ತಾ ಇದ್ದೀನಿ, ಅವ್ರ ಜೊತೆಗೆ ನಿಮಗೆಲ್ಲ ಪ್ರಸ್ತಾವನೆ ಕೊಡ್ರಿ, ನಾನು 7 ದಿವಸ ಅಬ್ರಾಡು ಇದೇ ಮಧ್ಯಾಹ್ನ ನಾನು ಹೋಗ್ತಾಯಿದ್ದೀನಿ, ನಿಮಗೆ ಮತ್ತೆ ಕರಿತೀನಿ ನಾನು. ಆವಾಗ ಅವ್ರ ಪರ್ಸ್ನಲ್ ಸೆಕ್ರೆಟ್ರಿ ಬಂದರು, ಅವ್ರು ಕೂಡ ಅವ್ರ ಬಗ್ಗೆ ಇದೆಲ್ಲ ಪ್ರಸ್ತಾವನೆಗಳು ಮಾಡಿದ್ವಿ, ಅವ್ರು ಕೂಡ ಸರಿಯಾಗಿ ತಿಳ್ಕೊಂಡ್ರು. ನಮ್ಮ ಪ್ರಯತ್ನ 5ರಿಂದ 7:30 ತಂದೆ ತೀರ್ತೀವಿ. ಮನ್ಸುಖ್ ಮಾಂಡವ್ಯ ಇಂಥ ಒಳ್ಳೆಯ ಮನುಷ್ಯ ಏನಂದ ಗೊತ್ತಾ, ಸರ್ ನಾವು 3 ಕೊಡಲಿ 5 ಕೊಡಲಿ, ನಿಮ್ಮ ಹೋರಾಟ ನಿಂದಿರಿಸಬೇಡ್ರಿ, ನೋಡಿರಿ ಸಂಘರ್ಷ ಕಂಟಿನ್ಯೂ ಮಾಡಿರಿ, ಯಾಕಂದರೆ ನಾವು ಡಿ ಎ ಕೊಡೋದಿಲ್ಲ ಬಿಡಬೇಡ್ರಿ, ಡಿ ಎ ಕೇಳ್ರಿ. ಇದೇ 5 ಅಥವಾ 7 ಕೂಡ ಇನ್ನು 5 ವರ್ಷಕ್ಕೆ ಇದ್ರ ಕಿಮ್ಮತ್ತೇ ಇರಲ್ಲ. ಅದಕ್ಕೆ ನಿಮ್ಮೆಲ್ಲರ ಕಳಕಳಿಯ ವಿನಂತಿ ಏನಂದರೆ, ನಿಮ್ಮ ಸಂಘಟನೆಗಳು ನಿಮ್ಮ ಆರ್ಗನೈಜೇಷನ್ಗಳಿಗೆ ರೆಗ್ಯುಲರಾಗಿ ಮೀಟಿಂಗ್ ಹೋಗ್ರಿ, ಮಂತ್ಲಿ ಮೀಟಿಂಗ್ ಅಟೆಂಡ್ ಮಾಡಿರಿ, ನಿಮ್ಮ ಲೀಡರ್ಗಳು ಹೇಳಿದ ಮಾತುಗಳನ್ನು ಕೇಳ್ರಿ. ನಾವು ಕಳಿಸ್ತೀವಿ ವಿಡಿಯೋ, ನಂಜುಂಡಗೌಡ ಅವರು ಕಳಿಸ್ತಾರೆ ವಿಡಿಯೋ, ಬೇರೆ ವಿಡಿಯೋ ನೋಡಿರಿ, ಟೈಮ್ ಪಾಸ್ ವಿಡಿಯೋ ನಂಬಬೇಡ್ರಿ. ಅವ RTI ತಗೋಣ ಮಗ, ಯಾರವನು ಇಲ್ಲಿ ಎದುರೇ ಹೋಗಿ ಅಕ್ಕಪಕ್ಕ ನಿಂತು ಮಾತಾಡಿ ಬಂದಿದ್ವಿ, ಅವ RTI ತೊಗೊಂಡು ಏನು ಮಾಡ್ಬೇಕು ಸರ್? ಇನ್ನೊಂದು ಹೇಳ್ತೀನಿ ನಾನು ನಿಮಗೆ, ಮುಖ್ಯವಾದ ವಿಷಯ, ನಮ್ಮ ಹೋರಾಟದ ನಿಜವಾದ ಕನಸು ಡಿಸೆಂಬರ್ 1924ರಿಂದ ಪ್ರಾರಂಭವಾಯಿತು. ಯಾಕೆ? ಆವಾಗೇ ಸರ್ಕಾರ ನಮ್ಮನ್ನು ಕರೆದು 1 to 1 ಡಿಸ್ಕಸ್ ಮಾಡಿದರು, ಆವಾಗೇ ನಮ್ಮ ಫೈಲ್ ಓಪನ್ ಆದವು. ಆವಾಗಿಂದ ನಮ್ಮನ್ನೆಲ್ಲ ರೆಗ್ಯುಲರ್ ಕರೀತಾ ಇದ್ದಾರೆ. ರಾಷ್ಟ್ರದಲ್ಲಿ ಯಾವ ಸಂಘಟನೆಗೂ ಸರ್ಕಾರ ಮಾತಾಡಲಿಕ್ಕೆ ಕರೆದಿಲ್ಲ, ಎಲ್ಲ ಬೋಗಸ್. ಪಾಪ ನಮ್ಮ ಬಡ ಪಿಂಚಣಿದಾರ ಹತ್ರ ದುಡ್ಡು ತಗೊಂಡು ಅವ್ರಿಗೆ ಆಸೆ ಮಾಡಿ ಮೀಟಿಂಗು ಮಾಡಲ್ಲ. ಅಂಥವ್ರಿಂದ ಹೋಗಬೇಡ್ರಿ, ರೊಕ್ಕ ಕೊಟ್ಟು ಹಾಳು ಮಾಡಬೇಡ್ರಿ. ಹೈಯರ್ ಪೆನ್ಷನ್ ನಾವು ಅಡಿಷ್ನಲ್ ಚೀಫ್ ಕಮಿಷನರ್ ನಮ್ಮ ಡೆಲ್ಲಿನಲ್ಲಿ ಮೀಟ್ ಮಾಡಿದಾಗ, ಸರ್ ಈ ಫೈಲ್ ಓಪನ್ ಮಾಡಿಸಿದ್ದು ಯಾರು? ಯಾವ್ಯಾವ ರಿಜೆಕ್ಟೆಡ್ ಫೈಲ್ಗಳಿದೆ ಓಪನ್ ಮಾಡಿದವರು ನಾವೇ, ಬೇರೆ ಯಾರೂ ಮಾಡಿಲ್ಲ. ನಾವೇನು ಹೇಳಿದ್ವಿ, ಅರ್ಜೆಂಟಾಗಿ ಎಲ್ಲ ಫೈಲ್ಗಳು ಅಪ್ಲಿಕೇಶನ್ ವಾಪಸ್ ಕಳಿಸ್ಬಿಟ್ರಿ, ಅದಾಗಲ್ಲ ನಮಗೆ. ಆವಾಗ ಅವರು ನಮ್ಮ ಇಂದುಚೂಡನವರು ಎಲ್ಲ ಆಫೀಸ್ಗಳಿಗೆ ಕೊಟ್ಟು ಕಳಿಸಿ ಮತ್ತೆ ವೆರಿಫೈ ಮಾಡಿ ಸರಿಯಾಗಿ ನೋಡಿ ಅವ್ರ ಅಪ್ಲಿಕೇಶನ್ಗಳನ್ನು ವೆರಿಫೈ ಮಾಡಿರಿ. ಇದಕ್ಕೆ ನನ್ನ ಕಳಕಳಿಯ ವಿನಂತಿ, ಸರಿಯಾಗಿ ಕೇಳ್ರಿ, ಯಾರ್ಯಾರು ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಯಾವೋ, ಯಾರ್ಯಾರು ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಯಾವೋ, ನಿಮ್ಮ ತುಮಕೂರು ಆಯಿತು, ಚಿಕ್ಕಬಳ್ಳಾಪುರ ಆಯಿತು, ಬೆಂಗಳೂರು ಆಯಿತು, ಒಂದು ಲಿಸ್ಟ್ ಮಾಡಿರಿ, ಅವ್ರ ಹೆಸರುಗಳನ್ನು ತಗೋರಿ, ಬರೆದು ನಮಗೆ ಕೊಡ್ರಿ, ನಾವೇ ಖುದ್ದು NAC ಹೋಗಿ ಅವ್ರ ಕೆಲಸ ನಾವು ಮಾಡ್ಕೊಂಬರ್ತೀವಿ. ಈಗ ಇನ್ನೊಂದು ಟ್ರಸ್ಟ್ ಬಗ್ಗೆ ಇನ್ನೊಂದು ಪ್ರಾಬ್ಲಮ್ ಆಗಿದೆ, ನನಗೆ ಗೊತ್ತಿದೆ, ಅದ್ರ ಬಗ್ಗೆ ಕೂಡ ನಮ್ಮ ಸಮಾಲೋಚನೆ ನಡೆದಿದೆ. ಆ ಪ್ರಾಬ್ಲಮನ್ನು ಕೂಡ ನಾವು ಮಾಡ್ತೀವಿ. ಒಂದೇ ತಿಳ್ಕೊರಿ, ಯಾವ್ಯಾವ ಸಂಘಟನೆಗಳು ತಮ್ಮ ಅಮೌಂಟನ್ನು ಸರಿಯಾಗಿ EPFO ಆಫೀಸ್ಗೆ ತುಂಬಿದಾರೋ ಅವರಿಗೆಲ್ಲರಿಗೂ ಹೈಯರ್ ಪೆನ್ಷನ್ನು ನಿಶ್ಚಿತ ನಿಶ್ಚಿತ ನಿಶ್ಚಿತ. ಇಷ್ಟು ಹೇಳಿ ಏನೂ ಯೋಚನೆ ಮಾಡಬೇಡ್ರಿ, ನಾವಿದ್ದೀವಿ, ನಮ್ಮ ಜೀವ ನಿಮಗೆ
ಒತ್ತಿ ಇಟ್ಟಿರಿ. ನೀವು ನಮ್ಮ ಮಾತು ಕೇಳ್ರಿ, ನಾವು ನಿಮಗೆ ಪೆನ್ಷನ್ನು ಆದಷ್ಟು ಬೇಗನೆ ತಂದೆ ಕೊಡ್ತೀವಿ. ಧನ್ಯವಾದಗಳು. ಜೈ ಬೋಲೋ ಭಾರತ್ ಮಾತಾ ಕಿ ಜೈ.